ಎಷ್ಟಕ್ಕೆ ಸರ್ ಒಮ್ಮೆ ಬರೀ 1,25,000 ಆಸ್ ಇಟ್ ಈಸ್ ಕಂಡೀಷನ್. ಬರೀ 95,000, ಬರೀ 1,55,000 ರೂಪಾಯಿ ಕೊಡ್ತೀವಿ. ಬರೀ 1,85,000, 1,65,000. ಬನ್ನಿ ಫೈನಲ್ ಟು ಫೈನಲ್ 1,55,000 ರೂಪಾಯಿ ಕೊಡೋಣ ಸರ್. ಶಿಫ್ಟ್ ಡಿಸೈರ್ 15 ಮಾಡಲು ಬರೀ 2,45,000, ಒಂದು 2,95,000 ರೂಪಾಯಿಗೆ ಡಾಕ್ಯುಮೆಂಟ್ಸ್ ರನ್ ಮಾಡಿ ಕೊಡೋಣ. ಬನ್ನಿ ಒಂದು 2,55,000 ರೂಪಾಯಿ ಕೊಡೋಣ. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು 2,35,000 ರೂಪಾಯಿ ಕೊಡೋಣ. ಇಯರ್ ಅಂಡ್ ಆಫರ್ಗೆ 4,95,000 ರೂಪಾಯಿ ಆಗುತ್ತೆ. 18 ಮಾಡಲ್ ಗಾಡಿ 5,35,000 ರೂಪಾಯಿ ಕೊಡೋಣ. ಡಸ್ಟರ್ 2.5 ಲಕ್ಷಕ್ಕೆಲ್ಲ ಸಿಗುತ್ತೆ ಸರ್. ಕೊಡ್ತೀನಿ ಬನ್ನಿ, ನಮ್ಗೆ ನೆಕ್ಸ್ಟ್ ಕಾರ್ಸಿಗೆ ಬನ್ನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದಾರೆ ನಿಮಗೆ ನೆಕ್ಸ್ಟ್ ಕಾರ್ಸಿಗೆ ಬಂದಿನಿ. ಯಾರೋ ಒಂದು ಒಳ್ಳೆ ಬಜೆಟಲ್ಲಿ ಗಾಡಿಗಳು ಹುಡುಕ್ತಾ ಇದ್ರೆ, ಅದು ಏರ್ ಎಂಡ್ಗೆ ಅಂತಂದ್ರೆ ಒಂದು ಒಳ್ಳೆ ಸ್ಪಾಟ್ ಅಂದ್ರೆ ಹೇಳ್ಬೋದು ನೆಕ್ಸ್ಟ್ ಕಾರ್ಸು. ಸೊ ನಮ್ಮ ಜೊತೆ ಮೂರ್ತಿ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಇಂದ ಸ್ಟಾರ್ಟ್ ಆಗಿದೆ ಸರ್. ಇವತ್ತಿನ ಬಜೆಟ್ ಅಲ್ಲಿ 85,000ದಿಂದ ಒಂದು 7.5 ಲಕ್ಷದವರೆಗೂ ಇದಾವೆ. ಅಪ್ ಟು 7.5 ಲಕ್ಷ ತನಕ ಅವೈಲೇಬಲ್ ಇದೆ. 7.5 ಲಕ್ಷದವರೆಗೂ ಇದಾವೆ. ಗಾಡಿಗಳೆಲ್ಲ ಒಳ್ಳೆ ಕ್ವಾಲಿಟಿಗಳು ಇದಾವೆ. ಓಕೆ. ಏರ್ ಅಂಡ್ ಆಫರ್ ಅಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೂ ಕೂಡ ಗಾಡಿಗಳು ಕೊಡ್ತಾರೆ. ಓಕೆ, ವಿಡಿಯೋ ಕೊನೆ ತನಕ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಬೆಸ್ಟ್ ಪ್ರೈಸ್ ಅದು ಕೂಡ ಅವೈಲೇಬಲ್ ಇದೆ. ಸರ್ ಆಮೇಲೆ ಲೋನ್ ಅಂತ ನೋಡ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಬಂದು ಅಬೌವ್ 13ಇಂದ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಅಂತೂ ಖಂಡಿತ ಮಾಡಿಸ್ಕೊಡ್ತೀವಿ. ಓಕೆ, ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ನೆಕ್ಸ್ಟ್ ಕಾಸ್ಟ್ ಸರ್. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟ್ಲ್ ಬರುತ್ತೆ ಅಲ್ಲಿ. ಓಕೆ. ಅದ್ರ ಆಪೋಸಿಟ್ ಒಂದು ಅಂಡರ್ ಪಾಸ್ ಮಾಡಿ ಒಂದು 50 ಮೀಟ್ರ್ ಬಂತು ಅಂತಂದ್ರೆ ಮುಂದೆ ರೈಟ್ ಸೈಡ್ಗೆ ನೋಡಿ ಸರ್ ನೆಕ್ಸ್ಟ್ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಕನ್ಫ್ಯೂಸ್ ಆದರೆ ಕಾಲ್ ಮಾಡಲಿ ಸರ್, 3 ನಂಬರ್ ಕೂಡ ಕೊಟ್ಟಿರ್ತೀವಿ. ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಮಾಡ್ತೀವಿ. ಓಕೆ, ಅಕಸ್ಮಾತ್ ಇನ್ನೂ ಕನ್ಫ್ಯೂಸ್ ಆಗಿ ತಲೆ ಕೆಡಿಸ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್ ಬನ್ನಿ ಸರ್ ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ಸ್ವಿಫ್ಟ್ ಇದೆ, ವೈಟ್ ಕಲರ್, ಡ್ಯೂಯಲ್ ಟೋನ್ ಕಲರ್. ಏನು ಸರ್ ಡೀಟೇಲ್ಸ್? ಸರ್ ಇದು ಬಂದು 2017 ಮಾಡಲು ಥರ್ಡ್ ಓನರ್ ಆಗಿದೆ. VXI. ಓಕೆ. 1,04,000 ಜಿನಿಯನ್ ಮೀಟರ್ ಆಕ್ಷನ್ ಫ್ರೀ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 4,65,000 ಕೋಟಿಂಗ್ ಇರೋದು. ಒಂದು 4,50,000 ರೂಪಾಯಿ ಕೊಡೋಣ. ಇಯರ್ ಅಂಡ್ ಆಫರ್. ಇಯರ್ ಅಂಡ್ ಆಫರ್. ಓಕೆ, 4.5 ಲಕ್ಷಕ್ಕೆ ನಿಮ್ಗೊಂದು ಸ್ವಿಫ್ಟ್ ಡೀಸೆಲ್ ಗಾಡಿ, ಸಾರಿ ಪೆಟ್ರೋಲ್ ಗಾಡಿ, VVT. ಸೊ ಗಾಡಿ ಕೂಡ ಮಸ್ತಾಗಿದೆ. ಸೊ ಹಾಗೆ ನೆಕ್ಸ್ಟ್ ನಮಗೆ ಸ್ವಿಫ್ಟ್ ಬೇಡ, ನನಗೆ ಅದೇ ಥರ ಒಂದು ಬಲೇನೋ ಬೇಕು ಅನ್ನೋರಿಗೆ ಬಲೇನೋ ಕೂಡ ಇದೆ. ಇದು ಸರ್ ಡೀಟೇಲ್ಸ್. ಸರ್ ಇದು ಬಂದು 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಆಲ್ಫಾ ಟಾಪ್ ಅಂಡ್ ವೇರಿಯಂಟು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಗುಡ್ ಕಂಡೀಷನ್ ವೆಹಿಕಲ್ಲು. ಸರ್ ಇದು ಬಂದು 1 ಲಕ್ಷ ಓಡಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ಲು. ಇದು ಬಂದು 6,25,000 ಕೋಟಿಂಗ್ ಇರೋದು. ಬನ್ನಿ ಒಂದು 6,10,000 ರೂಪಾಯಿ ಕೊಡೋಣ. 6,10,000ಕ್ಕೆ ನಿಮಗೆ ಸುಜುಕಿ ಬಲೆನೋ ಟಾಪ್ ಎಂಡ್ ಡೆಲ್ಟಾ, ಸಾರಿ ಆಲ್ಫಾ ವೇರಿಯಂಟು. ಓಕೆ, ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇರೋ ವೆಹಿಕಲ್ ಗಾಡಿಗೆ ಕೂಡ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎರಡು ಆಲ್ಟೋ 800ಗಳಿದೆ. ಸೊ ಈ ಒಂದು ಆಲ್ಟೋ 800 ಡೀಟೇಲ್ಸ್. ಸರ್ ಇದು ಬಂದು ಆಲ್ಟೋ 800 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 57,000 ಓಡಿದೆ. ಓಕೆ, ಜಸ್ಟ್ 57 ಸರ್ ಅಷ್ಟೇ. ಬರೀ 57,000 ಓಡಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ಗುಡ್ ಕಂಡೀಷನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. VXI ವೇರಿಯಂಟು, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಬಂದು 2,65,000 ಹೇಳೋದು. ಬನ್ನಿ ಒಂದು 2,55,000 ರೂಪಾಯಿ ಕೊಡೋಣ. 2,55,000. 2,55,000 ರೂಪಾಯಿಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ, ಸೊ ಹಾಗೆ ನಿಮಗೆ ಸಿಲ್ವರ್ ಬೇಡ ಅನ್ನೋರಿಗೆ ವೈಟ್ ಕಲರ್ ಕೂಡ ಒಂದು ಆಲ್ಟೋ 800 ಇದೆ. ಇದು ಡೀಟೇಲ್ಸ್ ಸರ್. ಇದು ಆಲ್ಟೋ K10. ಓಕೆ. 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು ಬರೀ 2,45,000. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು 2,35,000 ರೂಪಾಯಿ ಕೊಡೋಣ. 2,35,000ಕ್ಕೆ ಆಲ್ಟೋ K10 ಖಂಡಿತ. 15 ಮಾಡಲು. 15 ಮಾಡಲು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಕಾಂಪ್ಯಾಕ್ಟ್ ಹ್ಯಾಚ್ಬ್ಯಾಕ್ ವೆಹಿಕಲ್ ಒಂದು 810 ಇದೆ. ಇದು ಡೀಟೇಲ್ಸ್ ಸರ್. ಸರ್ 810 ಬಂದು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 33,000 ಓಡಿದೆ. ಓಕೆ. ಆಸ್ತಾ ಟಾಪ್ ಅಂಡ್ ವೇರಿಯಂಟು ವಿತ್ ಸನ್ರೂಫ್ ಬರುತ್ತೆ. ಸೊ ವಿತ್ ಸನ್ರೂಫ್ ಬರುತ್ತೆ. ಬರೀ 33,000 ಓಡಿರ್ತಕ್ಕಂಥ ಗಾಡಿ. ಫ್ರೆಶ್ ಅಪ್ಸಿ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಇದು ಬಂದು 2,85,000, 3,05,000 ಕೋಟಿಂಗ್ ಇರೋದು. 2,85,000 ರೂಪಾಯಿಗೆ ಫೈನಲ್ ಮಾಡಿ ಕೊಡೋಣ. ಓಕೆ, 2,85,000ಕ್ಕೆ ನಿಮ್ಗೊಂದು 810. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಸರ್. ಸರ್ ವ್ಯಾಗನರ್ ಕೂಡ ಇದು ಆಟೋಮೆಟಿಕ್ ವೆಹಿಕಲ್. ಇದು ಆಟೋಮೆಟಿಕ್ 810. ಓಕೆ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್. 2016 ಮಾಡಲು ಸಿಂಗಲ್ ಓನರು. ಸೊ 2016 ಸಿಂಗಲ್ ಓನರು. VXI ಸೆಂಟ್ರಲ್ ಲಾಕ್ ಕೂಡ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಬರೀ 2,65,000. ಎಷ್ಟಕ್ಕೆ ಸರ್? ಬರೀ 2,65,000ಕ್ಕೆ ಇಯರ್ ಅಂಡ್ ಆಫರ್. ಬನ್ನಿ ಇನ್ನೂ 5,000 ಕಮ್ಮಿ ಮಾಡಿ 2,60,000 ರೂಪಾಯಿ ಕೊಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ 800 ಇದೆ. ಇನ್ನೊಂದು ಆಲ್ಟೋ 800 ಬಂದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಇದು ಬಂದು VXI ವೇರಿಯಂಟು, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು ಬರೀ 2,45,000. ಬನ್ನಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. 2,40,000 ಸರ್ ಪ್ರತಿಯೊಬ್ಬರು ಕಸ್ಟಮರ್ ಕೇಳ್ತಾರೆ ಇಯರ್ ಎಂಡ್ ಅಲ್ಲಿ ಆಫರ್ ಇಲ್ವಾ ಅಂತ ಕೇಳ್ತಾರೆ. ಬನ್ನಿ 2,30,000 ರೂಪಾಯಿ ಕೊಡೋಣ.
5,000 ಅಂದ್ಬಿಟ್ಟು 10,000 15,000 ನಿಲ್ಸ್ಬಿಟ್ರೆ ಹೇಗೆ? 15,000 ಬನ್ನಿ ಸರ್, 2,30,000 ಕೊಡೋಣ. ಓಕೆ, 2,30,000 ನಿಮ್ಗೆ ಒಂದು ಆಲ್ಟೋ K800 ಸಿಗುತ್ತೆ. ಸೊ ಹಾಗೆ ಇನ್ನೊಂದು ಕಪ್ಪಾಟು ಇಂಜಿನ್ ಒಂದು i10 ಇದೆ ಸರ್. ಸರ್ ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ವಿತ್ ಸನ್ರೂಫ್ ಇದೆ. ಏನು ಸರಿ ಸನ್ರೂಫ್ ವೆಹಿಕಲ್ ಕಮ್ಮಿ ಬಜೆಟ್ ತುಂಬಾ ಜನ ಕೇಳ್ತಾ ಇದ್ರು. ಓಕೆ, ಸನ್ರೂಫ್ ಗಾಡಿಗಳು ಬೇಕು ಅಂದ್ಬಿಟ್ಟು ಸಣ್ಣ ಬಜೆಟ್ ಅಲ್ಲಿ, ಓಕೆ, ಸಣ್ಣ ವೆಹಿಕಲ್ ಅಲ್ಲಿ ಬೇಕು ಅಂತ ಕೇಳ್ತಾ ಇದ್ರು. ಇದು ಕೂಡ ಆಸ್ತಾ ಟಾಪ್ ಅಂಡ್ ಮಾಡಲ್ ವೇರಿಯಂಟು, 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 84,000 ಓಡಿದೆ. ಇದು ಒಂದೇ ಒಂದು ಡ್ರೆಸ್ ಟಚ್ ಅಪ್ ಕೂಡ ಆಗಿಲ್ಲ. 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 3,45,000 ರೂಪಾಯಿಗೆ ಆಗುತ್ತೆ. 3,45,000 ರೂಪಾಯಿಗೆ ಆಗುತ್ತೆ ಸರ್. ಇವಾಗ ಮುಂದೆ ಒಂದು i10 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್, ಓಕೆ, ಸ್ಪೋರ್ಟ್ಸ್ ವೇರಿಯಂಟು, 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್. ಓಕೆ ಸರ್ ಇದು ಬಂದು 3,45,000 ಹೇಳೋದು. ಬನ್ನಿ ಒಂದು 3,25,000 ರೂಪಾಯಿ ಮುಗಿಸ್ಕೊಡೋಣ. 3,25,000 3,25,000 ರೂಪಾಯಿಗೆ 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ರೆನಾಲ್ಟ್ ಡಸ್ಟರು ಚಾಕ್ಲೇಟ್ ಬ್ರೌನ್ ಕಲರ್ ಇದೆ. ಸರ್ ರೆನಾಲ್ಟ್ ಡಸ್ಟರ್ ಬಂದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಓಕೆ, 85 PS. ಒಳ್ಳೆ ಮೈಲೇಜ್ ಬರೋ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ, 20 ತನಕ ಮೈಲೇಜ್ ಬರುತ್ತೆ. ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಗಾಡಿ, ಓಕೆ, ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿ ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ, ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು 4,45,000 ಕೋಟಿಂಗ್ ಹೇಳೋದು. ಬನ್ನಿ ಒಂದು 4,35,000 ರೂಪಾಯಿ ಕೊಡೋಣ. 4,35,000 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 85 PS. ರೆನಾಲ್ಟ್ ಡಸ್ಟರ್ ಸಿಗುತ್ತೆ. ಸೊ ನನಗೆ ಕಾಂಪ್ಯಾಕ್ಟ್ ಎಸ್ಯುವಿ ಡಸ್ಟರ್ ಬೇಡ ಅನ್ನೋರಿಗೆ ಒಂದು ಬ್ರೆಜಾ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಬ್ರಿಜಾ ಬಂದು 18 ಮಾಡಲು ಸಿಂಗಲ್ ಓನರ್, ZDI ಟಾಪ್ ಎಂಡ್, ಒಂದೇ ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ. ಓಡಿರೋದು ಕೇಳಿದ್ರೆ ಬರೀ 40,000 ಸರ್. ಏನು ಬರೀ 40,000? ಬರೀ 40,000 ಓಡಿರೋದು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಂಬರ್ ಗಾಡಿ ಮಾತ್ರ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 7,75,000 ಹೇಳೋದು. ಬನ್ನಿ ಒಂದು 7,55,000 ರೂಪಾಯಿ ಮುಗಿಸ್ಕೊಡೋಣ. ಸೊ 2018 ಮಾಡಲು ಗಾಡಿ, 18 ಮಾಡಲು ಬರೀ 40,000 ಓಡಿರ್ತಕ್ಕಂಥ ಗಾಡಿ ಇದು. ಓಕೆ, ಜಸ್ಟ್ 40,000 ಓಡಿರೋ ಗಾಡಿ ನಿಮಗೆ 7.5 ಲಕ್ಷಕ್ಕೆ ಸಿಗುತ್ತೆ. ನಿಮಗೆ 7,7,5,000 ಕೊಟ್ಬಿಡೋಣ ಬನ್ನಿ ಸರ್. ಓಕೆ ನೋಡಿ, 7.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ನಿಮಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಸಿಲ್ವರ್ ಕಲರ್ ಇದೆ ಸರ್. ಸರ್ ವ್ಯಾಗನರ್ ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 2,25,000 ರೂಪಾಯಿ ಕೊಡೋಣ. 2,25,000 2,25,000 ರೂಪಾಯಿ ಕೊಡೋಣ. ಓಕೆ, 2.25 ಲಕ್ಷಕ್ಕೆ ನಿಮ್ಗೆ ಒಂದು ವ್ಯಾಗನರ್ ಸಿಗುತ್ತೆ. ಸೊ ಹಾಗೆ i20 ವೈಟ್ ಕಲರ್, i20 ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟು, ಅದರಲ್ಲೂ ಡೀಸೆಲ್ ಗಾಡಿ. ಮ್ಯಾಗ್ ವೀಲ್ ಕೂಡ ಇದೆ, ಏರ್ ಬ್ಯಾಗ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟು, ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ. ಓಕೆ ಸರ್ 2,60,000 ರೂಪಾಯಿ ಕೊಡೋಣ. ಸರ್ 11 ಮಾಡಲು ಗಾಡಿ, 11 ಮಾಡಲು 10 ಬರಲ್ಲ. 10 ಬರಲ್ಲ, ನಾವು ಕೊಡ್ತಾ ಇದೀವಲ್ಲ ಸರ್ ನಮ್ಮ ನೆಕ್ಸಾ ಕಾರ್ಸ್ 11 ಮಾಡಲು, ಅದರಲ್ಲೂ ಡೀಸೆಲ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟು, 2,60,000 ರೂಪಾಯಿ ಕೊಡೋಣ. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2,55,000 ರೂಪಾಯಿ ಕೊಡ್ತೀನಿ. ಓಕೆ, ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಬೊಲೆನೋ ಇದೆ ಸರ್. ಸರ್ ಬೊಲೆನೋ ಬಂದು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಆಲ್ಫಾ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ, 77,000 ಓಡಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ಓಕೆ ಸರ್ 5,35,000 ರೂಪಾಯಿಗೆ ಆಗುತ್ತೆ. 2016 ಮಾಡಲು ಗಾಡಿ. ಹೌದು, ಬನ್ನಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಇಯರ್ ಅಂಡ್ ಆಫರ್ ಇಲ್ವಾ ಅಂತ ಕೇಳ್ತಾರೆ. 5,30,000 ರೂಪಾಯಿ ಮುಗಿಸ್ಕೊಡೋಣ ಬನ್ನಿ. ಓಕೆ, ಸೊ ಹಾಗೆ ಇನ್ನೊಂದು ಚಾಕ್ಲೇಟ್ ಬ್ರೌನ್ ಕಲರ್ ಅಂದ್ರೆ ರೆನಾಲ್ಟ್ ಡಸ್ಟರ್ ಇದೆ ಸರ್. ಇದು ಬಂದು 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 110 PS. ಓಕೆ, 85 PS, ಇದು 110 PS. ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೋಬಹುದು. ಎರಡು ಒಂದೇ ಕಲರ್, ಇವನ್ ಅಣ್ಣ ಇವನ್ ತಮ್ಮ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದು ಬಂದು 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 4,35,000 ರೂಪಾಯಿಗೆ ಆಗುತ್ತೆ. ಓಕೆ, 4,35,000 ರೆನಾಲ್ಟ್ ಡಸ್ಟರ್ ಡೀಸೆಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ ಸರ್. ಸಿಯಾಜ್ ಬಂದು ZXi ಪ್ಲಸ್, ಓಕೆ, 15 ಮಾಡಲು, ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ, ಟಾಪ್ ಅಂಡ್ ವೇರಿಯಂಟು. ಓಕೆ ಸರ್ ಬರೀ 4,25,000 ರೂಪಾಯಿಗೆ ಆಗುತ್ತೆ. ಸೊ ಸಿಯಾಜು 4,25,000 ರೂಪಾಯಿಗೆ ಟಾಪ್ ಅಂಡ್ ಮಾಡಲು ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಅದು ನಿಮಗೆ ZXi ಎಲ್ಲ ZXi ಪ್ಲಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್ 4,25,000ಕ್ಕೆ. ಸೊ ಲೋನ್ ಕೂಡ ಆಗುತ್ತೆ ಆರಾಮಾಗಿ, ಖಂಡಿತ ಮಾಡಿಸ್ಕೊಡೋಣ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಸ್ಕೋಡಾ ರ್ಯಾಪಿಡ್ ಬಂದು 2016 ಮಾಡಲು ಸಿಂಗಲ್ ಓನರು, ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ ಮಾಡಲು ಗಾಡಿ. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 1,17,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ವೆಹಿಕಲ್ಲು. ಸರ್ ಬರೀ ಇದು ಫೈನಲ್ ಟು ಫೈನಲ್ ಇಯರ್ ಅಂಡ್ ಆಫರ್ಗೆ 4,95,000 ರೂಪಾಯಿಗೆ ಆಗುತ್ತೆ. 4,95,000ಕ್ಕೆ ನಿಮ್ಗೆ ಒಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಎಲೈಟ್ i20 ಇದೆ. ಇದು i20 ಸೋಲ್ಡ್ ಆಗಿದೆ. ಓಕೆ, ಬನ್ನಿ ಅದೇ ತರದಲ್ಲಿ ಇನ್ನೊಂದು i20 ತೋರಿಸ್ತೀನಿ. 18 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 92,000 ಓಡಿದೆ. ಮ್ಯಾಗ್ನ ವೇರಿಯಂಟು, ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಇದರಲ್ಲಿ. ಖಂಡಿತ 2 ಏರ್ ಬ್ಯಾಗ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು 5,35,000 ರೂಪಾಯಿಗೆ ಆಗುತ್ತೆ. 2015 ಮಾಡಲು ಗಾಡಿ. ಸರ್ 18 ಮಾಡಲು ಗಾಡಿ, 18 ಮಾಡಲು ಗಾಡಿ, 5,35,000 ರೂಪಾಯಿ ಕೊಡೋಣ. ಓಕೆ, ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು ಗಾಡಿ. ಸೊ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಕೂಡ ಲೋನ್ ಕೂಡ ಆಗುತ್ತೆ. ಸೊ ಹುಡುಕ್ತಾರೆ ನೋಡಿ, ಒಳ್ಳೆ ಚಾನ್ಸಲ್ಲೂ ಸಿಗುತ್ತೆ.
ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಇದೆ ಸರ್. ಸರ್ i20 14 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ, ಗಾಡಿನೂ ಚೆನ್ನಾಗಿದೆ, ಓನರ್ ಮಾತ್ರ 4th ಓನರ್ ಆಗಿದೆ, ಬರೀ 2,80,000. 2014 ಮಾಡಲ್ 280 ಖಂಡಿತ ಕೊಡ್ತೀನಿ ಬನ್ನಿ, ಖಂಡಿತ ಕೊಡ್ತೀನಿ ಬನ್ನಿ. ಓಕೆ ನೋಡಿ 2,80,000ಕ್ಕೆ ಸಿಗುತ್ತೆ. ಸೊ ಆಲ್ಟೋ K10 ಆದ್ರೆ ಆಲ್ಟೋ K10 ಬಂದು 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್, VXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸರ್ 2 ಲಕ್ಷ ಕೋಟಿಂಗ್ ಇರೋದು, 2,10,000 ಕೋಟಿಂಗ್ ಇರೋದು, 2 ಲಕ್ಷ ಕೊಡೋಣ. 2 ಲಕ್ಷಕ್ಕೆ 2 ಲಕ್ಷ ಕೊಡೋಣ ಬನ್ನಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಆಲ್ಟೋ 800. ಆಲ್ಟೋ 800 ಬಂದು SX LX ಓಕೆ 13 ಮಾಡಲು ಸಿಂಗಲ್ ಓನರ್, ಬರೀ 59,000 ಹೊಡಿದೆ, 1,55,000 ರೂಪಾಯಿ ಕೊಡ್ತೀನಿ. ಸರ್ 13 ಮಾಡಲ್ ಗಾಡಿ, 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 1,55,000 ರೂಪಾಯಿ ಕೊಡ್ತೀನಿ. ಓಕೆ. ಒಳ್ಳೆ ಚಾನ್ಸ್ ಅಂದ್ರೆ ಚಾನ್ಸ್ ಮಾರ್ಜಿನ್ ಮಾಡಕ್ ಹೋಗ್ಬೇಡಿ, ಕೊಡ್ತಾ ಇರೋದೇ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಇಯರ್ ಎಂಡ್ಗೆ ಒಳ್ಳೆ ಚಾನ್ಸ್ ಪ್ರೈಸ್, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ, 1,55,000 ರೂಪಾಯಿಗೆ ಆಗುತ್ತೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಸ್ಟರ್, ಇನ್ನೊಂದು ಸಿಲ್ವರ್ ಕಲರ್. ಸರ್ ರೆನಾಲ್ಟ್ ಡಸ್ಟರ್ ಬಂದು 2012 ಮಾಡಲು 3rd ಓನರ್ ಆಗಿದೆ, 110 PS. ಓಕೆ. ನೋ ಬಾರ್ಗಿನ್, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ, ಬರೀ 2,50,000 ರೂಪಾಯಿ ಕೊಡ್ತೀನಿ. ಸರ್ ಡಸ್ಟರ್ 2.5 ಲಕ್ಷಕ್ಕೆಲ್ಲ ಸಿಗುತ್ತೆ ಸರ್? ಖಂಡಿತ ಕೊಡ್ತೀನಿ ಬನ್ನಿ, ನಮ್ಗೆ ನೆಕ್ಸ್ಟ್ ಕಾರ್ಸಿಗೆ ಬನ್ನಿ, ಖಂಡಿತ ಕೊಡ್ತೀನಿ, 2,50,000 ರೂಪಾಯಿ ಕೊಡ್ತೀನಿ. ಓಕೆ. 2,50,000ಕ್ಕೆ ನಿಮ್ಗೆ ರೆನಾಲ್ಟ್ ಡಸ್ಟರ್ 2012 ಮಾಡಲ್ ಗಾಡಿ, ಅದರಲ್ಲೂ 110 PS ಡೀಸೆಲ್ ಗಾಡಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲ್ಲೋ ಬೋರ್ಡ್ ಗಾಡಿ, ದುಡಿಯೋರ್ಗೆ ಅಂತಾನೆ ಒಂದಿದೆ, ಅಶೋಕ್ ಲೈಲ್ಯಾಂಡ್, ಏನು ಸರ್ ಡೀಟೇಲ್ಸ್ ಇದು? ಸರ್ ಅದರಲ್ಲೂ ಕಂಟೈನರ್ ಗಾಡಿ ಇದೆ. ಓಕೆ. ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ, ಐಟಮ್ಗಳು ಯಾವುದು ಒಣಗಂಗಿಲ್ಲ, ಏನಿಲ್ಲ, ನೆನೆಯಂಗಿಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಅಶೋಕ್ ಲೈಲ್ಯಾಂಡ್ ದೋಸ್ತ್. ಇದು ಬಂದು 4,25,000 ಕೋಟಿಂಗ್ ಇರೋದು, ಬನ್ನಿ ಒಂದು 4,10,000 ರೂಪಾಯಿಗೆ ಡಾಕ್ಯುಮೆಂಟ್ಸ್ ರನ್ ಮಾಡಿ ಕೊಡೋಣ. ಓಕೆ. 4,10,000 ರೂಪಾಯಿಗೆ ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೂಡ ಡಾಕ್ಯುಮೆಂಟ್ಸ್ ರನ್ ಮಾಡಿ ಕೊಡೋಣ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ದುಡಿಯೋರ್ಗೆ ಎಲ್ಲೋ ಬೋರ್ಡ್ ಇದೆ. ಸೊ ಅದ್ರ ಸರ್ ಡೀಟೇಲ್ಸ್? ಸರ್ ಇದು 15 ಮಾಡಲು, ನಮ್ಮಲ್ಲಿ ಧೂಳು ಈ ಥರ ಆಗಿದೆ, ಗಾಡಿ ಕೊಡ್ಬೇಕಂದ್ರೆ ವಾಶ್ ಮಾಡ್ಕೊಡ್ತೀವಿ. ಗಾಡಿ ಚೆನ್ನಾಗಿದೆ, ದುಡಿಯೋ ಅಂತವ್ರಿಗೆ ಒಳ್ಳೆ ಗಾಡಿ ಇದು, ಬರೀ 1,85,000. ಸರ್ ಸ್ವಿಫ್ಟ್ ಡಿಸೈರು 15 ಮಾಡಲು 3rd ಓನರ್ ಗಾಡಿ, 1,85,000 ರೂಪಾಯಿ ಕೊಡೋಣ ಬನ್ನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಕಮ್ಮಿ ಮಾಡಿ ನಾನು ಕೊಡ್ತೀನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬೊಲೆರೋ ಇದೆ ಸರ್. ಸರ್ ಬೊಲೆರೋ ಕ್ಯಾಂಪರ್, ಹೌದು, 2 in 1 ನೋಡಿ, 5 ಜನ ಕುಂತ್ಕೋಬಹುದು, ಲಗೇಜ್ ತುಂಬ್ಕೊಬಹುದು, ಗಾಡಿನೂ ಚೆನ್ನಾಗಿದೆ. ಇದು 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. 15 ಮಾಡಲು ಸಿಂಗಲ್ ಓನರ್ ಗಾಡಿ, ಯಾರಾದ್ರೂ ಮೈನಿಂಗ್ ಏನಾದ್ರು ಯೂಸ್ ಮಾಡ್ತೀರಾ ಅಂತಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? 4,25,000 ಕೋಟಿಂಗ್ ಇರೋದು, ಬನ್ನಿ ಒಂದು 4,10,000 ರೂಪಾಯಿ ಕೊಡೋಣ. 4,10,000ಕ್ಕೆ 4,10,000 ರೂಪಾಯಿ ಕೊಡೋಣ ಬನ್ನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಮಾರ್ಕೆಟಲ್ಲಿ ಅಂತಂದ್ರೆ ಒಂದು ಈಕೋ. ಸೊ ಈಕೋ ಏನು ಸರ್ ಡೀಟೇಲ್ಸ್? ಸರ್ ಅದರಲ್ಲೂ 7 ಸೀಟರ್ ವೆಹಿಕಲ್, 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಬರೀ 2,95,000. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು 2,75,000 ರೂಪಾಯಿ ಕೊಡೋಣ. 75,000ಕ್ಕೆ 275 ಫೈನಲ್ ಮಾಡಿ ಕೊಡೋಣ. 7 ಸೀಟರ್ ವೆಹಿಕಲ್, ಈ ಚಾನ್ಸ್ ಕಳ್ಕೊಬೇಡಿ, ಯಾಕೆಂತಂದ್ರೆ ಇಯರ್ ಅಂಡ್ ಆಫರ್ ಅಂತ ಕೊಡ್ತಾ ಇರೋದು. ಬನ್ನಿ ತಗೊಂಡೋಗಿ, ಗಾಡಿ ಚೆನ್ನಾಗಿದೆ. ನೆಕ್ಸ್ಟ್ ವೆಹಿಕಲ್ ಬಂದು ಸ್ಯಾಂಟ್ರೋ ನೋಡಿ, 2011 ಮಾಡಲು. ಓಕೆ. ಸರ್ ಗಾಡಿ ಚೆನ್ನಾಗಿದೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 11 ಮಾಡಲು, ಓನರ್ ಮಾತ್ರ 5th ಓನರ್ ಆಗಿದೆ, ಫಿಕ್ಸೆಡ್ ರೇಟು 1,25,000. 2007 ಮಾಡಲ್ ಗಾಡಿ, 11 ಮಾಡಲ್ ಗಾಡಿ, 1,25,000 ಫಿಕ್ಸೆಡ್ ರೇಟ್. ಬನ್ನಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಯೂನಿಕ್ ಕಲರ್ ಒಂದು ವ್ಯಾಗನರ್ ಇದೆ ಸರ್. ಸರ್ ಇದು ಬಂದು 2014 ಮಾಡಲು 2nd ಓನರ್ ವೆಹಿಕಲ್, 69,000 ಓಡಿದೆ, ಬರೀ 2,25,000 ರೂಪಾಯಿಗೆ ಆಗುತ್ತೆ. 2.25 ಲಕ್ಷಕ್ಕೆ ನಿಮಗೆ ಒಂದು ಸಿಗ್ತಾ ಇದೆ, ನಿಮಗೆ ಒಂದು ವ್ಯಾಗನರು. ಅದರಲ್ಲೂ 14 ಮಾಡಲ್ ಗಾಡಿ. ಹೌದು. ಓಕೆ ಸರ್. ಸೊ ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ಬಂದು TT ತೋರಿಸಿ ಸರ್. ಸರ್ TTನೂ ಸೇಲ್ಗಿದೆ ಸರ್? ಹೌದು, TTನೂ ಸೇಲ್ಗಿದೆ, ಯಾರೋ ಕಸ್ಟಮರ್ ಪಾರ್ಕಿಂಗ್ ಸೇಲ್ಗೆ ಬಿಟ್ಟಿದ್ದಾರೆ. ಗೂಡ್ಸ್ ವೆಹಿಕಲ್ ಇದು, ಗಾಡಿ ಚೆನ್ನಾಗಿದೆ. 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಇದೆ, ಅಪ್ ಟು ಡೇಟ್ ಎಲ್ಲ ರನ್ ಮಾಡಿ ಕೊಡ್ತೀವಿ. 3,10,000 ಕೋಟಿಂಗ್ ಇರೋದು, ಒಂದು 2,95,000 ರೂಪಾಯಿಗೆ ಡಾಕ್ಯುಮೆಂಟ್ಸ್ ರನ್ ಮಾಡಿ ಕೊಡೋಣ. 3,10,000, 2,95,000 ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ ಕೊಡೋಣ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೈಟ್ ಕಲರ್, ಒಂದು ರೆನಾಕ್ ಕ್ವಿಡ್ ವೈಟ್ ಕಲರ್ ನೋಡಕ್ಕೆ ಸಕ್ಕತ್ತಾಗಿದೆ ಏನು ಸರ್ ಡೀಟೇಲ್ಸ್? ಸರ್ ಇದು ಬಂದು 18 ಮಾಡಲು ಸಿಂಗಲ್ ಓನರ್, 81,000 ಓಡಿದೆ, ಆಟೋಮೆಟಿಕ್ ವೆಹಿಕಲ್. ಓಕೆ. ಗಾಡಿ ಚೆನ್ನಾಗಿದೆ, ಆಟೋಮೆಟಿಕ್ ವೇರಿಯಂಟ್. ಸೊ ಅವ್ರು ನೋಡ್ತಾ ಇರ್ಬೋದು, ಸ್ಟಿಕ್ಕರಿಂಗ್ ಕೂಡ ಕ್ರೇಜಿ ಇದೆ, ಅವೆಂಜರ್ಸ್ ಸ್ಟಿಕ್ಕರಿಂಗ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಮಸ್ತಾಗಿದೆ ಗಾಡಿ. ಸೊ ಪ್ರೈಸ್ ಏನಾಯ್ತು ಸರ್? ಸರ್ 3,25,000. ಬನ್ನಿ 3 ಲಕ್ಷ ಕೊಡೋಣ. 3 ಲಕ್ಷಕ್ಕೆ 3 ಲಕ್ಷ ಕೊಡೋಣ ಬನ್ನಿ. ಓಕೆ. ಸರ್ ವ್ಯಾಗನರ್ ಬಂದು 2007 ಮಾಡಲು 2nd ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು VXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ, ಗಾಡಿನೂ ಚೆನ್ನಾಗಿದೆ. ಇದು ಬಂದು 1,65,000. ಬನ್ನಿ ಫೈನಲ್ ಟು ಫೈನಲ್ 1,55,000 ರೂಪಾಯಿ ಕೊಡೋಣ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್. ಸರ್ ಸ್ವಿಫ್ಟ್ ಡಿಸೈರ್ ಬಂದು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ, ಬರೀ 2,40,000.
ಬರೀ 2,40,000. 2,40,000 ಬಾರ್ಗಿನ್ ಮಾಡಕ್ಕೆ ಹೋಗಬೇಡಿ. ಡೀಸೆಲ್ ಗಾಡಿ 10 ಸಿಂಗಲ್ ಓನರ್ ವೆಹಿಕಲ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಅದು ಡೀಸೆಲ್ ಗಾಡಿ ಸರ್. ಆ ಶಿಫ್ಟು 13 ಮಾಡಲು ಸಿಂಗಲ್ ಓನರು ರೀನಂಬರ್ ಗಾಡಿ ಆಗಿರುತ್ತೆ. ಓಕೆ. ಸೊ ಸರ್ ಇದು ಬಂದು ಫೈನಲ್ ಟು ಫೈನಲ್ 3,50,000 ಡೀಸೆಲ್ ಗಾಡಿ. 3,50,000. 3,50,000 ರೂಪಾಯಿಗೆ ಆಗುತ್ತೆ. ಓಕೆ, ಡೀಸೆಲ್ ಗಾಡಿ ನಿಮ್ಗೆ ಒಂದು 3,50,000ಕ್ಕೆ ಆಗುತ್ತೆ ನಿಮಗೆ ಸ್ವಿಫ್ಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಈಕೋ ಇದೆ. ಸೊ ಈಕೋ ಡೀಟೇಲ್ಸ್ ಸರ್. ಸರ್ ಈಕೋದಲ್ಲಿ ಪ್ರೆಸೆಂಟ್ 3 ಗಾಡಿ ಇದಾವೆ. ಲೋನ್ ಆಗಂತ ಗಾಡಿ 2 ಇದಾವೆ. ಕ್ಯಾಶ್ ಎಲ್ಲ ಆದರೆ 1 ಗಾಡಿ ಇದೆ. ನೋಡಿ ಇದಕ್ಕೆ ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 19 ಮಾಡಲು ಸಿಂಗಲ್ ಓನರ್ 5 ಸೀಟ್ರು ವಿತ್ AC ಬರುತ್ತೆ. ಓಕೆ. ಸರ್ 3,85,000 ರೂಪಾಯಿಗೆ ಆಗುತ್ತೆ. 3,85,000. 4,05,000 ಕೋಟಿಂಗ್ ಇರೋದು 3,85,000 ರೂಪಾಯಿಗೆ ಮಾಡಿಕೊಡೋಣ. ಓಕೆ ಸರ್. ಸರ್ ನಮ್ಮ ಮುಂದೆ ಒಂದು ಫಿಯಟ್ ಲೀನಿಯಾ ಸರ್. ಸರ್ ಫಿಯಟ್ ಲೀನೇ ಬಂದು 1,80,000 ರೂಪಾಯಿಗೆ ಆಗುತ್ತೆ. 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಡೀಸೆಲ್ ಗಾಡಿ. 1,80,000 ಬಾರ್ಗಿನ್ ಮಾಡಕ್ಕೆ ಹೋಗಬೇಡಿ. ಡೀಸೆಲ್ ಗಾಡಿ ತಗೊಂಡೋಗಿ ತುಂಬ ಚೆನ್ನಾಗಿದೆ ಗಾಡಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಓಮಿನಿ ಸರ್. ಸರ್ ಓಮಿನಿ ಸೋಲ್ಡ್ ಆಗಿದೆ. ಅಯ್ಯೋ, ಬಟ್ ಬೇರೆ ಗಾಡಿಗಳಿದ್ದಾವೆ, ಬಂದರೆ ನಿಮಗೆ ಸಿಗ್ತವೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಯಾಂಟ್ರಾ ಸರ್. ಸ್ಯಾಂಟ್ರಾ ಬಂದು 1,15,000 2006 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು GLS. 1,15,000ಕ್ಕೆ ನಿಮ್ಗೆ ಒಂದು 2006 ಮಾಡಲ್ ಗಾಡಿ, ಒಂದು ಸ್ಯಾಂಟ್ರೋ ಬ್ಲ್ಯಾಕ್ ಕಲರು, ಸಾಫ್ಟ್ ಮಾರ್ಕೆಟ್ ಅಲೈಸ್ ಎಲ್ಲ ಹಾಕ್ಸಿದೆ. ಸೊ ಆಲ್ಟೋ K10 ಸರ್. ಸರ್ ಆಲ್ಟೋ K10 ಬಂದು 2011 ಮಾಡಲು 11 ಮಾಡಲು 5th ಓನರ್ ಆಗಿದೆ. ಬರೀ 1,45,000. ಸರ್ 2011 ಮಾಡಲ್ ಗಾಡಿ. ಖಂಡಿತ 1,45,000 ರೂಪಾಯಿಗೆ ಆಲ್ಟೋ K10 ಕೊಡೋಣ ಬನ್ನಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಚೌಲೆ ಸ್ಪಾರ್ಕ್ ಇದೆ ಸರ್. ಸರ್ ಬರೀ 95,000. 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 29 ವರೆಗೂ FC ಇದೆ. ಬರೀ 95,000. ಓಕೆ. ಸೊ ಹಾಗೆ ಸ್ವಿಫ್ಟ್ ಆದರೆ ಸರ್. ಸರ್ ಸ್ವಿಫ್ಟಲ್ಲಿ 11 ಮಾಡಲು ಥರ್ಡ್ ಓನರು ZDI ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಇದು 3,00,000 ಫೈನಲ್ ಟು ಫೈನಲ್ 3,40,000 ರೂಪಾಯಿಗೆ ಆಗುತ್ತೆ. ಓಕೆ. 3,40,000ಕ್ಕೆ ನಿಮಗೆ ಒಂದು ಸ್ವಿಫ್ಟ್ 2013 ಮಾಡಲ್ ಗಾಡಿ. 11 ಮಾಡಲ್ ಗಾಡಿ. ಸರ್ ನಮ್ಮ ಮುಂದೆ ಒಂದು ಈಕೋ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ 17 ಮಾಡಲು 5 ಸೀಟರ್ ವೆಹಿಕಲ್ ವಿತ್ CNG ಫಿಟೆಡ್ ಇದೆ. ವಿತ್ CNG ಫಿಟೆಡ್ ಇದೆ. ನೈಟ್ ಬಂದಿರೋದು ಗಾಡಿ ಇದು. ಇನ್ನು ವಾಶ್ ಕೂಡ ಮಾಡಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಕಲರ್ ಬಂದು ಗ್ರೇ ಕಲರ್. ಸೊ ನೋಡ್ತಿರ್ಬೋದು CNG ಫಿಟ್ ಆಗಿರೋದು. CNG ಫಿಟೆಡ್ ಹೆಚ್ಚು ಕಡಿಮೆ 60,000 ರೂಪಾಯಿ ಅದಕ್ಕೆ ಬರುತ್ತೆ ಸರ್. ಹೌದು. ಸೊ ಅದು ಬೇರೆ ಎಷ್ಟೊಂದು ಜನ ಮೈಲೇಜ್ ಬೇಕು ಅಂತ ಇರ್ತೀರಾ. CNG ಫಿಟ್ ಮಾಡಿದ್ದಾರೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 5 ಸೀಟರ್ ವೆಹಿಕಲ್. AC ಗಾಡಿ ಅಲ್ಲ ಸರ್ ಇದು? ಸರ್ AC. ಓಕೆ. ಪ್ರೈಸು 3,85,000 ರೂಪಾಯಿಗೆ ಆಗುತ್ತೆ. 4 ಲಕ್ಷ ಹೇಳೋದು. 3,85,000 ರೂಪಾಯಿಗೆ ವಿತ್ CNG ಫಿಟೆಡ್ ಗಾಡಿ ಸಿಗುತ್ತೆ. 2017 ಮಾಡಲ್ ಗಾಡಿ. ಹೌದು. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು i10 ಸರ್. ಸರ್ i10 ಬಂದು i10 ಬಂದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟು. ಓಕೆ. ಸರ್ ಇದು ಬಂದು ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 2,95,000. ಬನ್ನಿ ಒಂದು 2,85,000 ರೂಪಾಯಿಗೆ ಆಗುತ್ತೆ. 2,85,000ಕ್ಕೆ ಸಿಗುತ್ತೆ ನಿಮಗೆ ಗಾಡಿ. ಸೊ ಹಾಗೆ ಇನ್ನೊಂದು i10 ಇದೆ ಸರ್. ಸರ್ ಇದು ಕೂಡ ಆಟೋಮೆಟಿಕ್ ವೆಹಿಕಲ್. ಓಕೆ. 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್, ಗುಡ್ ಕಂಡೀಷನ್ ವೆಹಿಕಲ್. ಸರ್ ಇದು ಬಂದು 2,55,000 ರೂಪಾಯಿ ಕೊಡೋಣ. ಓಕೆ. 2,55,000ಕ್ಕೆ ನಿಮ್ಮೊಂದು i10 ಪೆಟ್ರೋಲು. ಸೊ ಹಾಗೆ ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಮಾರ್ಕೆಟ್ ಅಂದರೆ ಒಂದು XUV 500. ಅದು ಪರ್ಪಲ್ ಕಲರ್ ಅಂತೂ ಮಸ್ತಾಗಿದೆ ನೋಡಕ್ಕೆ. ಏನು ಸರ್ ಡೀಟೇಲ್ಸ್? ಸರ್ 888 ಇದು. ಓಕೆ. 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್. ಸರ್ ಇದು ಬಂದು 7,65,000 ಕೋಟಿಂಗ್ ಇರೋದು. 7,45,000 ರೂಪಾಯಿ ಕೊಡೋಣ. ಸೊ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. W8 ಟಾಪ್ ಅಂಡ್ ವೇರಿಯಂಟು ವಿತ್ 6 ಏರ್ ಬ್ಯಾಗು, ABS, ಅಲಾಯ್ಸು, ರೇರಲ್, ಗಿಡಿ ಫಾರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಜಸ್ಟ್ 7,45,000ಕ್ಕೆ ಸಿಗುತ್ತೆ ಗಾಡಿ. ಖಂಡಿತ ಕೊಡೋಣ. ಓಕೆ. ಸೊ ಹಾಗೆ ಓಮಿನಿ ಸರ್. ಸರ್ ಓಮಿನಿ ಬಂದು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1,25,000 ರೂಪಾಯಿ ಕೊಡೋಣ. ಎಷ್ಟಕ್ಕೆ ಸರ್ ಓಮಿನಿ? ಬರೀ 1,25,000 ಆಸ್ ಇಟ್ ಈಸ್ ಕಂಡೀಷನ್. 1,25,000ಕ್ಕೆ ನಿಮ್ಗೊಂದು LPG ಇದೆ. ವಿತ್ LPG ಇರೋ ಗಾಡಿ ಇದನ್ನು. ಹೌದೌದು. ಸೊ ನೋಡಿ LPG ಇರೋ ಗಾಡಿ. ಓಮಿನಿ ಬೇಕಂದ್ರೆ ಓಮಿನಿ ಇದೆ, ನಿಮಗೆ ಈಕೋ ಬೇಕಂದ್ರೆ ಈಕೋ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ರೆನಾಲ್ಟ್ ಲಾಡ್ಜಿ ಇದೆ. ಸರ್ ರೆನಾಲ್ಟ್ ಲಾಡ್ಜಿ ಬಂದು 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 7 ಸೀಟರ್, 110 PS, ಟಾಪ್ ಅಂಡ್ ವೇರಿಯಂಟು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ವೆಹಿಕಲ್. ಸರ್ ಇದು ಬಂದು 4,85,000 ಹೇಳೋದು. ಬನ್ನಿ ಒಂದು 4,60,000 ರೂಪಾಯಿ ಕೊಡೋಣ. 4,60,000ಕ್ಕೆ ನಿಮ್ಗೆ ರೆನಾಲ್ಟ್ ಲಾಡ್ಜಿ ಡೀಸೆಲ್ 110 PS. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಬಂದು ಸರ್ 2011 ಮಾಡಲು ಸೆಕೆಂಡ್ ಓನರು. ಓಕೆ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ. ಸರ್ ಇದು ಬಂದು ನಿಮಗೆ 2,45,000 ರೂಪಾಯಿಗೆ ಆಗುತ್ತೆ. 2,45,000ಕ್ಕೆ ಒಂದು ವ್ಯಾಗನರು. ಹೌದು. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಂಡಿಕಾ ಮಾಂಜಾ ಇದೆ ಸರ್. ಸರ್ ಟಾಟಾ ಮಾಂಜಾ ಬಂದು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. ಓಕೆ. 30 ವರೆಗೂ FC ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು ಬರೀ 1,80,000. 2011 ಮಾಡಲ್ ಗಾಡಿ. 1,80,000 ಕೊಡೋಣ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಬ್ಲೂ ಕಲರ್ ಒಂದು ಓಮಿನಿ ಇದೆ ಸರ್. ಸರ್ ಇದು ನಿನ್ನೆ ಸೋಲ್ಡ್ ಆಗಿದೆ. ಓಕೆ. ಸೊ ವೈಟ್ ಕಲರ್ ಇದೆ, ಇಂತ ಬ್ಲೂ ಕಲರ್ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XL6 ಇದೆ ಸರ್.
ಅದು ಕೂಡ ಸೋಲ್ಡ್ ಆಗ್ಬಿಟ್ಟಿದೆ ಸರ್. ಏನು ಸರ್ ಎಲ್ಲ ಸೋಲ್ಡ್ ಆಗಿದೆ ಗಾಡಿಗಳು? ಸೋಲ್ಡು, ಅದು ಸೋಲ್ಡು ನೋಡಿ, ಇದು ಸೋಲ್ಡು, ಅದು ಸೋಲ್ಡು. ಓಕೆ, ಸೊ 4 ಗಾಡಿನೂ ಸೋಲ್ಡ್ ಆಗಿದೆ. ಬಟ್ ಯಾರು ಬೇರೆ ಗಾಡಿ ಬೇಕು ಅಂದರೆ ಆರಾಮಾಗಿ ವಿಸಿಟ್ ಮಾಡಿ. ಬನ್ನಿ ಸರ್, SX4 ಕೊಡೋಣ, ZXi ಟಾಪ್ ಅಂಡ್ ವೇರಿಯಂಟು. ಓಕೆ, 2011 ಮಾಡಲು ಥರ್ಡ್ ಓನರು, ಗಾಡಿ ಟಾಪ್ ಆಗದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಬರೀ 1,95,000 ರೂಪಾಯಿ ಕೊಡೋಣ. 1,95,000. 1,95,000 ರೂಪಾಯಿಗೆ ಫೈನಲ್ ಮಾಡಿ ಕೊಡೋಣ. ಓಕೆ, ಸೊ ಹಾಗೆ ನಿಸಾನ್ ಟೆರೆನೋ ಸರ್, ನಿಶಾನ್ ಟೆರೆನೋ ಬಂದು 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 110 PS. ಓಕೆ ಸರ್, ಫಿಕ್ಸೆಡ್ ರೇಟ್ 3,40,000 ರೂಪಾಯಿಗೆ ಆಗುತ್ತೆ. ಸರ್, ನಿಸಾನ್ ಟೆರೆನೋ 14 ಮಾಡಲು ಖಂಡಿತ 14 ಮಾಡಲು ಡಸ್ಟರೇ 4 ಲಕ್ಷ ಹೇಳ್ತಾರೆ ಸರ್. ಇರ್ಬೋದು, ಬಟ್ ಆದರೆ ನಿಶಾನ್ ಟೆರೆನೋ ನೋಡಿ ನಮ್ಮಲ್ಲಿ ಕೊಡ್ತಾ ಇದೀವಲ್ಲ, 3,40,000 ರೂಪಾಯಿಗೆ 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ, 110 PS. ಓಕೆ, ಫಿಕ್ಸೆಡ್ ರೇಟು 3,40,000. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಫೋರ್ಡ್ ಫಿಗೋ ಸರ್, 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ, ಫಿಕ್ಸೆಡ್ ರೇಟ್ 1,75,000. ಓಕೆ, 1,75,000ಕ್ಕೆ ನಿಮ್ಮೊಂದು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಸರ್, ಯಾವುದೇ ಗಾಡಿ ತಗೊಳ್ಳಿ ಸಣ್ಣ ಪುಟ್ಟ ಕೆಲಸ ಇರ್ತದೆ. ಹೌದು, ಈ ಮಾಡಲಲ್ಲಿ ಬಜಾರಲ್ಲಿ 2,25,000 ಹೇಳ್ತಾರೆ. ಹೌದು, ನಾನು ಕೊಡ್ತಾರೆ 1,75,000. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರ್ತದೆ, ಮಾಡಿಸ್ಕೋಬೇಕು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್, ಶಿಫ್ಟ್ ಡಿಸೈರ್ ಬಂದು 2008 ಮಾಡಲು ಸಿಂಗಲ್ ಓನರ್ ಗಾಡಿ, 1,90,000 ರೂಪಾಯಿಗೆ ಆಗುತ್ತೆ. 1,90,000ಕ್ಕೆ 90,000 ರೂಪಾಯಿಗೆ ಫೈನಲ್. ಓಕೆ, ಸೊ ಹಾಗೆ ಸಿಲೇರಿಯೋ ಆದರೆ ಸೆಲಾರಿಯಾ ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, VXi, AC ಪವರ್ ಸ್ಟೇರಿಂಗ್, ಪವರ್ ವಿಂಡ್ ಎಲ್ಲ ಬರುತ್ತೆ. ಲೋನ್ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. 2,95,000 ರೂಪಾಯಿಗೆ ಆಗುತ್ತೆ. ಓಕೆ, 7,95,000. 3,25,000 ಕೋಟಿಂಗ್ ಇರೋದು, ಇಯರ್ ಆ್ಯಂಡ್ ಆಫರ್ 2,95,000 ರೂಪಾಯಿ ಕೊಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದೊಂದು i10 ಸರ್. ಸರ್, i10 ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟು ಗಾಡಿ. ಇದು ಕೂಡ ತುಂಬ ಚೆನ್ನಾಗಿದೆ, ಇದಕ್ಕೂ ಕೂಡ ಲೋನ್ ಸಿಗುತ್ತೆ. ಇದು ಬಂದು 2,95,000 ರೂಪಾಯಿಗೆ ಆಗುತ್ತೆ. 2,95,000ಕ್ಕೆ 2,95,000 ರೂಪಾಯಿಗೆ ಆಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಸರ್. ಸರ್, ವ್ಯಾಗನರ್ ಬಂದು 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಹಾಂ, 2,45,000 ರೂಪಾಯಿಗೆ ಆಗುತ್ತೆ. 2,45,000ಕ್ಕೆ 2,45,000 ರೂಪಾಯಿ ಕೊಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರಿಡ್ಜ್ ಸರ್. ಸರ್, ರಿಡ್ಜ್ ಬಂದು ಪೆಟ್ರೋಲ್ ವೇರಿಯಂಟು, VXi 11 ಸಿಂಗಲ್ ಓನರ್ ವೆಹಿಕಲ್, 69,000 ಓಡಿದೆ, 2,55,000 ರೂಪಾಯಿಗೆ ಆಗುತ್ತೆ. ಓಕೆ, 2,55,000ಕ್ಕೆ ನಿಮ್ಗೊಂದು ರಿಡ್ಜು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್, ಪೆಟ್ರೋಲ್ ವೇರಿಯಂಟು VXi. ಓಕೆ, ಸೊ ಹಾಗೆ ನೆಕ್ಸ್ಟ್ ಸ್ವಿಫ್ಟು. ಸರ್, ಶಿಫ್ಟ್ ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ZXi ಟಾಪ್ ಅಂಡ್ ವೇರಿಯಂಟು ಗಾಡಿ, ತುಂಬ ಚೆನ್ನಾಗಿದೆ. ಇದು ಬಂದು ಬರೀ 2,65,000 ರೂಪಾಯಿ ಕೊಡೋಣ. 2,65,000. ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಕಮ್ಮಿ ಮಾಡಿಕೊಡೋಣ ಬನ್ನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i10 ಕಪ್ಪ 2 i10 ಬಂದು 2,20,000, 2012 ಮಾಡಲು, ಮ್ಯಾಗ್ನಾ ವೇರಿಯಂಟು ಗಾಡಿ ಚೆನ್ನಾಗಿದೆ, 2,20,000 ರೂಪಾಯಿ ಕೊಡೋಣ.